ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಾಂತಿಯ ಪ್ರೀತಿಯ ವರವಾದ ಯೇಸುವೆ, ಅಭಿಷೇಕ ನೀ ಮಾಡುವ, ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡುವ, ಪರಿಶುದ್ಧ ಆತ್ಮನೇ ನಿನ್ನ ಸಂಗವು ಸಂತೋಷ ಸಂತೋಷವೇ, ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವು ಆನಂದ ಆನಂದವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯ ವಚನ 3. ನಿನ್ನೆಯ ದಿನ ನಾವು ಬಿಳಿಯ ಕುದುರೆ, ಆ ಕುದುರೆ ಮಾಡಬೇಕಾದ ಕಾರ್ಯಗಳ ಕುರಿತು ನಾವು ಧ್ಯಾನಿಸಿದೆವು. ಇವತ್ತು 3ನೇ ವಚನ. ಅನಂತರ ಯಜ್ಞದ ಕುರಿಮರಿಯು 2ನೆಯ ಮುದ್ರೆಯನ್ನು ಒಡೆದಾಗ ಎರಡನೆಯ ಜೀವಿ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕೇಳಿಸಿಕೊಂಡೆ. ಆಗ ಕೆಂಪು ಕುದುರೆ ಒಂದು ಹೊರಟು ಬಂದಿತು, ಅದರ ಮೇಲೆ ಒಬ್ಬನು ಕುಳಿತಿದ್ದನು. ವಿಶ್ವದಲ್ಲಿ ಶಾಂತಿಯನ್ನು ಅಳಿಸಿ ಹಾಕಿ ಲೋಕದ ಜನರು ಒಬ್ಬರನ್ನೊಬ್ಬರು ಕೊಲ್ಲುವಂತೆ ಮಾಡುವ ಅಧಿಕಾರವನ್ನು ಅವನಿಗೆ ಕೊಡಲಾಗಿತ್ತು. ಇದಲ್ಲದೆ ಅವನಿಗೆ ದೊಡ್ಡ ಖಡ್ಗವನ್ನು ಸಹ ಕೊಡಲಾಗಿತ್ತು. ನಾನು ನಿನ್ನೆ ದಿನ ಹೇಳಿದ್ದೆ, ಈ 4 ಮುದ್ರೆಗಳಲ್ಲಿ ಎಲ್ಲ ನಾಶನದ ಕಾರ್ಯಗಳು ಭೂಲೋಕದಲ್ಲಿ ನಡೆಯಲು ಪ್ರಾರಂಭವಾಗುವುವು. ಆ ದಿನಗಳಲ್ಲಿ ನೀವು ಭಯಪಡಬೇಡಿ. ಯೇಸು ನಮಗೆ ಮೊದಲೇ ಇದನ್ನೆಲ್ಲ ತಿಳಿಸಿದ್ದಾರೆ ಎಂದು ಸತ್ಯವನ್ನು ಅರಿತುಕೊಂಡ ನಾವು ಆ ಒಂದು ಕಡು ಯಾತನೆಯ ಸಮಯದಲ್ಲಿ, ಶೋಧನೆಯ ಸಮಯದಲ್ಲಿ ತಪ್ಪಿಸಿಕೊಳ್ಳಲು ದೇವರು ನಮಗೆ ಬೇಕಾದ ಶಕ್ತಿಯನ್ನು ನೀಡುವರು. ಅವರೇ ಮಾರ್ಗವನ್ನು ಸಹ ನಮಗೆ ಸರಾಗ ಮಾಡಿಕೊಡುವರು. ಆದ ಕಾರಣ ಆ ಸಮಯಗಳಲ್ಲಿ ಪ್ರಾರ್ಥನೆಯಲ್ಲಿ ನೀವು ಬಲವಾಗಿದ್ದು ತಲೆ ಎತ್ತಿ ನಮ್ಮ ರಕ್ಷಕ ಬರುವುದು ಅಲ್ಲಿಂದ ಎಂದು ಎದುರು ನೋಡಿರಿ. ಯಾಕೆ ಕೊನೆ ದಿನಗಳಲ್ಲಿ ಪ್ರಾರ್ಥನಾ ಶಕ್ತಿ ನಮಗೆ ಜಾಸ್ತಿ ಇರಬೇಕು. ಗೆತ್ಸೆಮನಿ ತೋಪಿನಲ್ಲಿ ಪ್ರಭು ಯೇಸು ಆ ಕಡು ಯಾತನೆಯನ್ನು ನೆನೆಸಿಕೊಂಡು ರಕ್ತ ಬೆವರಿನ ರೂಪದಲ್ಲಿ ಸುರಿಸುವಷ್ಟರ ಮಟ್ಟಿಗೆ ಕಡು ಯಾತನೆಯಿಂದ ಪ್ರಾರ್ಥನೆ ಮಾಡಿದರು. ಅದರ ರಿಸಲ್ಟ್ ಏನು? ಸ್ವರ್ಗದಿಂದ ದೇವದೂತ ಇಳಿದು ಬಂದು ಅವರನ್ನು ಸಶರೀರವಾಗಿ ಬಲಪಡಿಸಿದರು. ನನ್ನ ಯೇಸು ನನ್ನ ರಕ್ಷಕ, ಆಮೆನ್. ಪ್ರಾರ್ಥನೆ ಮಾಡುವುದರ ಮೂಲಕ ಸ್ವರ್ಗದ ಶಕ್ತಿ ನಮ್ಮಲ್ಲಿ ಇಳಿದು ಬರುತ್ತೆ. ದೇವದೂತರುಗಳು ನಮ್ಮನ್ನು ಬಲಪಡಿಸುತ್ತಾರೆ, ಸಂತೈಸುತ್ತಾರೆ, ದೃಢಪಡಿಸುವವರಾಗಿದ್ದಾರೆ. ಈ ಕೊನೆಯ ದಿನಗಳಲ್ಲಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುವಂತೆ ನಾವು ಪ್ರಾರ್ಥಿಸೋಣ. ಈ ಕೆಂಪು ಕುದುರೆ ಮೇಲೆ ಕುಳಿತಿದ್ದ ವ್ಯಕ್ತಿ ಲೋಕದಲ್ಲಿ ಶಾಂತಿಯನ್ನು ನಾಶ ಮಾಡುವುದಕ್ಕಾಗಿ ಕಳುಹಿಸಲ್ಪಡುತ್ತಾನೆ. ಒಬ್ಬರನ್ನೊಬ್ಬರು ಕೊಲ್ಲುವಷ್ಟರ ಮಟ್ಟಿಗೆ ಜನರು ಕ್ರೂರಿಗಳಾಗಿ ಮಾರ್ಪಾಡಾಗುವಂತೆ ಅವನು ಆ ಜನರೊಳಗೆ ದುಷ್ಪ್ರೇರೇಪಣೆಯನ್ನು ಉಂಟು ಮಾಡುತ್ತಾರೆ. ಇದರ ಕುರಿತು ಪ್ರಭು ಯೇಸು ನಮಗೆ ಮುಂಚಿತವಾಗಿ ತಿಳಿಸಿದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ ವಚನ 6 ಮತ್ತು 7ರಲ್ಲಿ ನಾವಿದನ್ನು ನೋಡ್ತೀವಿ. ಇದು ಅಲ್ಲದೆ ನೀವು ರಣ ಕಹಳೆಗಳನ್ನು, ಸಮರಗಳ ಸುದ್ದಿಯನ್ನು ಕೇಳುವಿರಿ. ಆಗ ಕಳವಳ ಪಡದಂತೆ ಎಚ್ಚರಿಕೆಯಿಂದಿರಿ. ಯುದ್ಧ ನಡೆಯುತ್ತೆ, ಬಾಂಬ್ ಹಾಕ್ತಾರೆ, ನಾವು ನಾಶ ಆಗೋಗ್ತೀವಿ ಅನ್ನುವಾಗ ಮನುಷ್ಯರಲ್ಲಿ ಭಯ ಸಾಧಾರಣವಾಗಿ ಹುಟ್ಟುತ್ತದೆ. ಶಾಂತಿ ಸಮಾಧಾನ ಕದಲಿಸಲ್ಪಡುತ್ತದೆ. ಆದರೆ ಪ್ರಭು ಯೇಸು ಹೇಳ್ತಾರೆ, ನೀವಾದರೂ ಎಚ್ಚರಿಕೆಯಿಂದಿರಿ. ಇವೆಲ್ಲ ಸಂಭವಿಸಲೇಬೇಕು, ಆದರೆ ಇದಿನ್ನು ಕಾಲಾಂತ್ಯವಲ್ಲ. ಜನಾಂಗಕ್ಕೆ ವಿರುದ್ಧ ಜನಾಂಗವು, ರಾಷ್ಟ್ರಕ್ಕೆ ವಿರುದ್ಧ ರಾಷ್ಟ್ರವು ಯುದ್ಧಕ್ಕಿಳಿಯುವುದು. ಯುದ್ಧ ನಡೆಯುವಾಗ ಆ ನಾಡಿನಲ್ಲಿ ಶಾಂತಿ ಸಮಾಧಾನ ಇರುತ್ತದ? ಜನರು ನಾಶನ, ಭಯ ಭೀತಿಯಿಂದ ತತ್ತರಿಸಿ ಹೋಗಿರುತ್ತಾರೆ. ಅಲ್ಲಲ್ಲಿ ಕ್ಷಾಮ ಡಾಮರುಗಳು, ಭೂಕಂಪಗಳು ಸಂಭವಿಸುವವು. ಇವೆಲ್ಲವೂ ಪ್ರಸವ ವೇದನೆ ಮಾತ್ರ. ಆದ ಕಾರಣ ನಾವು ಎಚ್ಚೆತ್ತುಕೊಳ್ಳಬೇಕು. ಕೊನೆ ದಿನಗಳಲ್ಲಿ ಮನುಷ್ಯನ ಶಾಂತಿ ಕದಲಿಸುವಂತೆ, ಸಮಾಧಾನ ಬಿಟ್ಟು ಹೋಗುವಂತೆ ಹೆಚ್ಚು ಭಯಭೀತಿಯ ಕಾರ್ಯಗಳು ನಡೆಯುವು. ಆಗ ದೇವರ ಮಕ್ಕಳಾದ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಲೂಕ 21 ವಚನ 26, ಗ್ರಹ ಶಕ್ತಿಗಳು ಅಂದರೇನು? ಆಕಾಶ ಮಂಡಲದಲ್ಲಿರುವ ಸೂರ್ಯ, ಚಂದ್ರ, ನಕ್ಷತ್ರಗಳು ಕದಲುವುದರಿಂದ ಧರೆಯಲ್ಲಿ ಏನೇನು ಸಂಭವಿಸುವುದೋ ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಳ್ಳುವರು.
ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ, ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು. ಪ್ರೈಸ್ ದ ಲಾರ್ಡ್. ನಿಮ್ಮ ಉದ್ಧಾರ, ಅನ್ಯ ಜನರು ಇದಕ್ಕಾಗಿ ಭಯಪಡ್ತಾರೆ, ಆದರೆ ದೇವರ ಮಕ್ಕಳಾದ ನಾವು ಇದಕ್ಕೆ ಭಯಪಡುವ ಹಾಗಿಲ್ಲ. ಯಾಕಂದ್ರೆ ಇದೆಲ್ಲ ಮೊದಲೇ ನಮಗೆ ಪರಿಶುದ್ಧಾತ್ಮರು ತಿಳಿಸುತ್ತಿದ್ದಾರೆ. ಯುದ್ಧಗಳು ಆಗುವು, ಕ್ಷಾಮ ಡಾಮರಗಳು, ಭೂಕಂಪಗಳು ಆಗುವು. ನಾವು ಯೇಸುವಿನ ಮಕ್ಕಳಾದ ಕಾರಣ ನಮ್ಮನ್ನು ಕೊಲ್ಲುವವರು, ಹಿಂಸಿಸುವವರು, ಅವರ ದೇವರುಗಳಿಗೆ ಬಲಿ ಕೊಡುವರು. ಶಾಂತಿಯಿಂದಿರಿ, ಸಮಾಧಾನದಿಂದಿರಿ, ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ, ಧೈರ್ಯದಿಂದಿರಿ. ಆ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದು ತಲೆ ಎತ್ತಿ ಯೇಸುವನ್ನ ನಿರೀಕ್ಷಿಸುತ್ತಾ ಇರಿ. ಆಗ ದೈವಿಕ ಶಾಂತಿ ಸಮಾಧಾನ ನಮ್ಮ ಹೃನ್ಮನಗಳನ್ನು ಆಳ್ವಿಕೆ ಮಾಡುವುದು. 1 ಥೆಸಲೋನಿಕ 5ನೇ ಅಧ್ಯಾಯ ವಚನ 3, ಎಲ್ಲವೂ ಶಾಂತವಾಗಿದೆ, ಸುಭದ್ರವಾಗಿದೆ ಎಂದು ಜನರು ಎಣಿಸುತ್ತಿರುವಾಗಲೇ ಗರ್ಭಿಣಿಗೆ ಪ್ರಸವ ವೇದನೆ ಉಂಟಾಗುವಂತೆ ವಿನಾಶವು ಪಕ್ಕನೆ ಅವರ ಮೇಲೆ ಉಂಟಾಗುವುದು. ಇದರಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ಆ ದಿನವಾಗಲಿ ಆ ಗಳಿಗೆಯಾಗಲಿ ನಮಗೆ ಗೊತ್ತಿಲ್ಲದ ಕಾರಣ ಎಚ್ಚೆತ್ತು ಪ್ರಾರ್ಥನೆ ಮಾಡುವವರಾಗಿರಿ. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ನೋಹನ ಕಾಲದಲ್ಲಿ ನಡೆದಂತೆ, ಲೋಟನ ಕಾಲದಲ್ಲಿ ನಡೆದಂತೆ ಈ ಕೊನೆ ದಿನಗಳು ಸೊದೋಮ್ ಗೊಮೋರ ಪಟ್ಟಣದ ರೀತಿಯಲ್ಲಿ ನಾಶನಗಳು ಸಂಭವಿಸುವವು. ಆದರೆ ಕೇಡಿನ ಸಮಯದಲ್ಲಿಯೂ ಸಹ ನನ್ನ ಯೇಸು ನನ್ನ ರಕ್ಷಕ ನಮ್ಮನ್ನು ತನ್ನ ಕಣ್ಮಣಿಯಂತೆ ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪವಿತ್ರಾತ್ಮರು ನಮಗೆ ಇದೆಲ್ಲವನ್ನ ತಿಳಿಸುವಾಗ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಪ್ರಿಪೇರ್ ಮಾಡ್ತಾರೆ, ನಮ್ಮನ್ನು ಸಿದ್ಧರನ್ನಾಗಿ ಮಾಡುತ್ತಾರೆ. ಹೌದು, ಇಂಥ ಕಷ್ಟಕರವಾದ ದಿನಗಳು ಬಂದಾಗ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಇದೆಲ್ಲ ಸಂಭವಿಸಲೇಬೇಕು. ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧ, ಕ್ಷಾಮರಗಳು, ಭೂಕಂಪಗಳು, ಅನಾಹುತಗಳು. ನೀವು ನನ್ನ ಶಿಷ್ಯರಾದ್ದರಿಂದ ಜನರು ನಿಮ್ಮನ್ನು ಕೊಲ್ಲುವರು. ಲೂಕ 12 ವಚನ 24 ಮೇಲ್ಪಟ್ಟು ಪ್ರಭು ಯೇಸು ನುಡಿದರು, ನಾನು ಈ ಲೋಕಕ್ಕೆ ಖಡ್ಗವನ್ನು ತಂದಿದ್ದೇನೆ, ಸಮಾಧಾನವನ್ನು ಛೇದಿಸುತ್ತೇನೆ. ಒಂದೇ ಮನೆಯಲ್ಲಿ ಐವರಿದ್ದರೆ ಮೂವರಿಗೆ ಇಬ್ಬರು ಶತ್ರುಗಳಾಗುವರು. ಅತ್ತೆಗೆ ವಿರುದ್ಧ ಸೊಸೆ, ಮಾವನಿಗೆ ವಿರುದ್ಧ ಅಳಿಯ, ತಂದೆಗೆ ವಿರುದ್ಧ ಮಗ, ಹೀಗೆ ವೈರಿಗಳಾಗಿ ಮಾರ್ಪಾಡಾಗುವರು. ಆದರೆ ನನಗಿಂತ ಮಿಗಿಲಾಗಿ ನೀವು ಯಾವುದನ್ನೂ ಪ್ರೀತಿ ಮಾಡದೆ ನೀವು ಪಡೆದುಕೊಂಡ ರಕ್ಷಣೆ, ನಿಮ್ಮ ಒಂದು ರಕ್ಷಣಾ ಮಾರ್ಗದಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದ ಯೇಸುವನ್ನು ಗುರಿಯಾಗಿಟ್ಟುಕೊಂಡು ಕೊನೆಯವರೆಗೂ ನಾವು ತಾಳ್ಮೆಯಿಂದಲೂ ವಿಶ್ವಾಸದಿಂದಲೂ ನಮ್ಮ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಬಲ, ಶಕ್ತಿ, ಅಭಿಷೇಕ ಪರಿಶುದ್ಧಾತ್ಮರು ನಮಗೆ ಅನುಗ್ರಹಿಸಲಿ. ಆದ ಕಾರಣ ಯೇಸು ಹೇಳಿದರು, ಈ ಲೋಕ ಕೊಡುವ ಸಮಾಧಾನ ಅಲ್ಲ, ನಾನು ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಪ್ರಭು ಯೇಸು ಕ್ರಿಸ್ತರ ದೈವಿಕ ಶಾಂತಿ ಸಮಾಧಾನ ನಮ್ಮ ಹೃನ್ಮನಗಳಲ್ಲಿ ಆಳ್ವಿಕೆ ಮಾಡಲಿ. ಆ ನಾಶನದ ಸಮಯದಲ್ಲಿ ದೇವರು ನಮ್ಮನ್ನು ಕಣ್ಣುಗುಡ್ಡೆಯಂತೆ ಸುರಕ್ಷಿತವಾಗಿ ಕಾಯ್ದು ಕಾಪಾಡುತ್ತಾರೆ ಎಂಬ ದೃಢ ವಿಶ್ವಾಸದಲ್ಲಿ ನಮ್ಮ ಜೀವಿತ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಕೃಪೆಗಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.